ಒಂದು ತಿನ್ಲ ಸೀನಾ? ನಂಗೆ ಬೇಡ. ಜೈಲಲ್ಲಿ ಬಂದಿದ್ಯಾ ಕಳ, ಬಾ ಎಲ್ಲ ಸತ್ತೋಗಿರ್ತದೆ. ತಿನ್ಲ ಸೀನಾ? ನಂಗೆ ಬೇಡ ಕಣವ, ಸುಮ್ಮನೆ ಬಿಡವ ನನ್ನ. ಅದ್ಯಾಕೆ ಅನ್ನದ ಮೇಲೆ ಗೊತ್ತು ಮಾಡ್ತೀಯಾ? ನೋಡ್ದೇನವ, ಹುಡ್ಸಿದ ಮಗನೇ ಸ್ಟೇಷನ್ಗೆ ಹಾಕ್ಸ್ಬಿಟ್ಟು ಇವಾಗ ಅನ್ನ ತಿನ್ನು ಅಂತವನೇ ನಿನ್ ಗಂಡ. ಇವರೆಲ್ಲ ಒಬ್ಬ ಒಪ್ಪ. ರೀ, ಅದೇನೇ ಕೋಪ ಇದ್ರು ನನ್ನ ಮೇಲೆ ತೀರಿಸ್ಕೊಳ್ಳಿ. ಮಾವನ ಮೇಲಾಗ್ಲಿ ಅನ್ನದ ಮೇಲಾಗ್ಲಿ ತೋರಿಸ್ಬೇಡಿ. ಒಂದೇ ಒಂದು ತುತ್ತು ಊಟ ಮಾಡ್ರಿ. ಅವ ನಿನ್ ಗಂಡನಂತ ಮಾವ ಎಲ್ಲ ಹೆಣ್ಮಕ್ಳಿಗೂ ಸಿಗ್ಲಿ, ಆದ್ರೆ ನಿನ್ ಗಂಡನ ತಪ್ಪ ಯಾವ ಗಂಡು ಮಕ್ಳಿಗೂ ಸಿಗ್ಬಾರ್ದು. ಇಲ್ಲ, ನಿನಗೇನು ಬೇಕು ಅಂತ ಕೇಳು, ನಾನು ಮಾಡಿಕೊಡ್ತೀನಿ. ಆದರೆ ಹಸ್ಕೊಂಡಿರೋದು ಬೇಡ. ಇಂಥದ್ದು ಬೇಕು ಅಂತ ಹೇಳಿ ನಾನು ತಂದು ಕೊಡ್ತೀನಿ. ಆದರೆ ಸಂಸಾರ ನೆಟ್ಗಿಟ್ಕೊಳ್ಳಿ. ಏನು ಮಾತೇ ಆಡ್ಲಿಲ್ವಲ್ಲ ರೀ? ಏನ್ ಹೇಳಿ ನಾನು? ಅವನಿಗೆ ಜಿಮ್ ಮಾಡೋದಕ್ಕೆ ಮೊಟ್ಟೆ, ಮಾಂಸ ಎಲ್ಲ ಬೇಕಲ್ವಾ? ಅದೆಲ್ಲ ಅವನಿಗೆ ಇಷ್ಟ ಅಲ್ವಾ? ಅವನಿಗೆ ಇಷ್ಟಪಟ್ಟಿದ್ದು ತಂದು ಕೊಟ್ರೆ ಅವನು ತಿಂತಾನೆ. ನಾನು ತಗೊಂಬರ್ತೀನಿ, ಆಯ್ತಾ? ಅಲ್ಲಿ ತನಕ ಅವನಿಗೆ ನೀನು ಸಮಾಧಾನ ಮಾಡ್ತಾ ಇರು. ಅವನಿಗೆ ಹಿಂಗೆ ನೋಡಿದ್ರೆ ನನ್ನ ಕರಳು ಕಿವುಚುತ್ತೆ. ನೀವು ಕಣ್ಣೀರು ಹಾಕ್ಬೇಡಿ, ನಾನು ಅವನನ್ನು ನೋಡ್ಕತೀನಿ. ಅದೇನೇನ್ ಬೇಕೋ ಎಲ್ಲ ತಗೊಂಬನ್ರಿ. ಲಕ್ಷ್ಮಿ, ನನ್ನ ತಾಯಿ, ಎಲ್ಲ ಸರಿ ಹೋಗುತ್ತೆ. ನಾನಿಲ್ವಾ? ನಿನ್ನ ಮಾವ ಎಲ್ಲ ಸರಿ ಮಾಡ್ತಾನೆ. ನೀನು ಅಂದ್ಕೋಬೇಡ, ಆಯ್ತಾ? ಏನ ಇವಳು ಡಿಗ್ರಿ ತರ್ತಾಳ, ಕಾ ಅಂದ್ರೆ ಕೀ ಅನ್ನೋದಕ್ಕೆ ಬರಲ್ಲ. ಇವಳಿಗೆ ವಿದ್ಯೆ ಬೇರೆ ಕೇಳು. ಏ ಇಂದ್ರ, ನೀನ್ ಡಿಗ್ರಿ ತಗೊಂಡಿದ್ದೀನಿ ಅಂತ ಹೇಳಿ ಬೀಗಬೇಡ. ವಿದ್ಯೆ ಮನುಷ್ಯಂಗೆ ಆಕಾರ ಕೊಡ್ಬೇಕೆ ಹೊತ್ತು ಅಹಂಕಾರ ಅಲ್ಲ. ರಾಣಿ, ಓದ್ತೇ ತಾನೆ? ಅಜ್ಜಿ, ಈ ವಿದ್ಯೆ ಅಂದ್ರೇ ನನಗೆ ಆಗಕ್ಕಿಲ್ಲ. ಈ ಓದೋದು ಬರೆಯೋದು ಅಂದರೆ ನನ್ಗೆ ಯಾಕೋ ಉಸಿರು ಕಡ್ದಂಗೆ ಆಯ್ತದೆ. ಕೇಳಿಸ್ಕೊಂಡ್ರ? ಇವಳು ಓದಕ್ಕೆ ಇಷ್ಟ ಇಲ್ಲ ಅಂತವಳೆ, ನೀನ್ ನೋಡಿದ್ರೆ ಓದು ಓದು ಅಂತೀಯ. ಇಂಥವಳನ್ನ ರಾಣಿ ಪಟ್ಟ ಕೂರ್ಸಕ್ ಹೊಂಟಿದೀಯ. ಅಜಯ್, ಈ ರಾಣಿ ಪಟ್ಟ ಇವಳಿಗೆ ಸೂಟ ಹಾಕಲ್ಲ. ಸುಮ್ಕೆ ಪಟ್ಟನ ನಾನು ಎಂಟ್ರಿ ಕೊಟ್ಟು ಕೈ ತೊಳ್ಕೊಬಿಡು. ರಾಣಿ, ರಾಣಿ, ನೀನಿಲ್ಲ ಅನ್ಬೇಡಮ್ಮ. ಇದು ನಿನ್ನೊಬ್ಳಿಗೆ ಪಟ್ಟದ ಪ್ರಶ್ನೆ ಅಲ್ಲ. ನೀನಿಲ್ಲ ಅಂದ್ರೆ ಇಂದ್ರಾಣಿನೂ ನಾಗನು ಮತ್ತೆ ವಾಪಸ್ಸು ಪಟ್ಟಕ್ಕೆ ಕೂರ್ತಾರೆ. ನಾನು ನನ್ನ ಮಗ ಈ ಮುಂಚೆ ಅನುಭವಿಸ್ತಾ ಇದ್ವಲ್ಲ, ಆ ನೋವನ್ನೇ ನಾವೆಲ್ಲರೂ ಮತ್ತೆ ಅನುಭವಿಸ್ಬೇಕಾಗತ್ತೆ. ಯೋಚನೆ ಮಾಡಮ್ಮ. ರಾಣಿ, ಮತ್ತೆ ಇವರೇ ಬಂದ್ರೆ ನನಗೆ ಹೊಡಿತಾರೆ, ತುಂಬಾ ನೋವಾಗುತ್ತೆ. ಅಯ್ಯೋ, ಸುಮ್ಮನೆ ಮಾತಾಡಿ ಏನು ಪ್ರಯೋಜನ ಇಲ್ಲ ಅಜ್ಜಿ. ಅವಳಿಗೆ ಓದಕ್ಕೆ ಬರೆಯೋದಕ್ಕೆ ಬರೋದಿಲ್ಲ. ಸುಮ್ಮನೆ ನನಗೂ ನನ್ನ ಗಂಡನಿಗೂ ಪಟ್ಟ ಕೊಟ್ಟು ನಿಮ್ಮ ಮಾತು ಮುಗಿಸಿ ಅಜ್ಜಿ. ನನ್ನ ಗಂಡನಿಗೋಸ್ಕರ, ನನ್ನ ಗಂಡ ಅತ್ತೆ ನೆಮ್ಮದಿಗೋಸ್ಕರ ನಾನು ಓದಬೇಕು. ಏನಂತೀಯ ರಾಣಿ?
ಇವಳು ನೋಡಿದ್ರೆ ಓದಕ್ಕೆ ಹಾಕಿಲ್ಲ ನನ್ನ ಕೈಲಿ ಅಂತವಳೆ. ನೀನು ನೋಡಿದ್ರೆ ಓದು 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 ಅಂತ ಇದೆಯಾ. ಇಷ್ಟಕ್ಕೂ ಮೀರಿ ಇವಳೇನ ಓದಿ ಡಿಗ್ರಿ ತಗೊಂಡ್ಲು ಅಂತಾನೆ ಇಟ್ಕ. ಆಗ ನನ್ನ ಹೆಂಡ್ರು ಪಟ್ಟದ ಆಸೆನ ಕೈ ಬಿಡುತ್ತೆ. ಏನಂತೀಯಮ್ಮಿ? 100ಕ್ಕೆ 100ರಷ್ಟು. ನೋಡ್ದ್ಯಾ ಈಗ ನಿನ್ ಟೆನ್ಷನ್ ಎಲ್ಲ ಫ್ರೀ ಆಯ್ತಾ? ಬಹು ಖುಷಿ ಆಯ್ತು ಬರೋ. ಈಗ ನಂಗೆ ಸಮಾಧಾನ ಆಯ್ತು ಮಕ್ಕಳವ. ಸೀನಾ, ನಿಂಗೆ ಅಣ್ಣನ ಮೇಲೆ ಬೇಜಾರಿಲ್ವೇನೋ? ಅಯ್ಯೋ, ನಾನೇ ಸುಮ್ಮನೆ ಏನೇನೋ ಯೋಚನೆ ಮಾಡ್ಬಿಟ್ಟೆ. ಅಣ್ಣನ ಯಾವನೇ ಅಣ್ಣ, ಯಾವನ ಅಣ್ಣ? ಇದನ್ನೆಲ್ಲ ನಿಮ್ಮ ಅಣ್ಣ ನನ್ನ ಮುಟ್ಟಕ್ಕಿಂತ ಮುಂಚೆನೆ ಯೋಚನೆ ಮಾಡ್ಬೇಕಾಯ್ತು. ಇಷ್ಟು ದಿನ ನಾನು ತಪ್ಪಿಲ್ಲ ಅಂದ್ರೂ ನಮ್ಮಪ್ಪ ಏನ್ ಮಾಡ್ತಾನೆ, ನಿಮ್ಮ ಅಣ್ಣ ಏನ್ ಮಾಡ್ತಾನೆ ಅಂತಾನೆ ಎದ್ರುಕೊಂಡು ಸತ್ತೆ. ಆದ್ರೆ ಯಾವಾಗ ನಿಮ್ಮ ಅಣ್ಣ ನನ್ನ ಮೇಲೆ ಕೈ ಮಾಡಿದ್ನೋ ಭಯ ಅನ್ನೋ ತಗ್ಗೆ ಹೊಂಟೋಯ್ತು. ಇಷ್ಟು ದಿನ ಸೀನಾ ಅನ್ನೋನು ಬೇರೆ ತರನೇ ಇದ್ದ. ಇನ್ನು ಮೇಲಿಂದ ನನ್ನ ಆಟ ಶುರು. ಇನ್ನು ಮುಂದೆ ನನ್ನ ಡೌ ಪಿಂಕಿ ಜೊತೆ ಅಲ್ಲ ಮುಂದೆ ಮದುವೆ ಆಗೋ ನನ್ನ ಡೌ ಪಿಂಕಿ ಜೊತೆ ಇಡೀ ಮಾರಿ ಗುಡಿಲ ರಾಜಾರೋಷವಾಗಿ ಓಡಾಡ್ತೀನಿ. ಯಾವನ್ ಬಂದು ಅದೇನ್ ಕಿತ್ಕೋತಾನೋ ಕಿತ್ಕೊಳ್ಳಿ.